ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನು ಇವತ್ತು ನನ್ನ ವಿಡಿಯೋದಲ್ಲಿ ಕಾಟನ್ ಥ್ರೆಡ್ನ ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ನ ಯೂಸ್ ಮಾಡಿ ಕುಚ್ಚನ್ನ ಹಾಕೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮು ಎಲ್ಲಾದರೂ ನನ್ನ ವಿಡಿಯೋನ ನೋಡ್ತಾ ಇರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಹೇಗೆ ಕುಚ್ಚು ಹಾಕೋದು ಅಂತ ನೋಡ್ಬಿಡೋಣ. ನೋಡಿ, ಈ ಥರ ನಾನೊಂದು ಬಟ್ಟೆ ತಗೊಂಡಿದ್ದೀನಿ. ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ ಇದು, ಮತ್ತು ಬೀಡ್ಸು. ನೋಡಿ ಫ್ರೆಂಡ್ಸ್, ನಾನು ಹೀಗೆ 6 ಎಳೆ ದಾರನೂ ಈ ಥರ ಸೂಜಿಗೆ ಹಾಕಿಟ್ಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೀಗೆ ಹಾಕಿ ಸುಮಾರು ಇಷ್ಟುದ್ದ ಬಿಡ್ತಾ ಇದ್ದೀನಿ. ಇಷ್ಟು ಬಿಟ್ಟು ದಾರನ ಹೀಗೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ನೆಕ್ಸ್ಟು ಮತ್ತೆ ನಾನು ನೋಡಿ ಈ ಬೀಡ್ಸ್ ಇಷ್ಟುದ್ದ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಫ್ರೆಂಡ್ಸ್. ನೀವು ನೋಡಿ, ಇಲ್ಲಿವರೆಗೆ ಇಲ್ಲಿ ಆಗತ್ತೆ, ಇಲ್ಲಿ ಹಾಕ್ತಾ ಇದ್ದೀನಿ. ಮತ್ತೆ ಮೊದಲಿನ ದಾರ ಎಷ್ಟಿರುತ್ತೋ ಅಷ್ಟೇ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಂತರ ನಾನು ನೋಡಿ ಹೀಗೆ ತಗೊಂಡು ಹೀಗೊಂದು ನಾಟ್ ಹಾಕ್ತಾ ಇದ್ದೀನಿ. ಅಂದರೆ ಹತ್ರನೇ ನಾಟ್ ಹಾಕೋಬೇಕು ಇದನ್ನ. ಈ ರೀತಿ ನೋಡಿ ಫ್ರೆಂಡ್ಸ್, ಹೀಗೆ ನಾನು ಸೂಜಿನಲ್ಲಿ ಫಸ್ಟ್ ಹಾಕ್ಕೊಂಡಿರ್ತೀವಲ್ಲ 2 ಎಳೆನೂ ಈ ಥರ ಹಾಕ್ಕೊಂಡಿದ್ದೀನಿ. ನಂತರ ಅದ್ರ ಒಳಗಡೆ ಹೀಗೆ ಬೀಡ್ಸ್ ಹಾಕ್ತಾ ಇದ್ದೀನಿ. ಅದನ್ನು ಹೀಗೆ ತೆಗೆದ್ಬಿಟ್ಟು ಮತ್ತೊಂದು ದಾರ ಹಾಕಿರ್ತೀವಲ್ಲ ಅದಕ್ಕೆ ನಾನು ಸೂಜಿನ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೀಗೆ ಹಾಕ್ಕೊಂಡು ನಾನು ಈ ಬೀಡ್ಸ್ ಹಾಕಿರ್ತೀನಲ್ಲ ಅದ್ರ ಒಳಗಡೆಯಿಂದ ಹೀಗೆ ಸೂಜಿನ ಹೀಗೆ ಹಾಕಿ ಹೀಗೆ ದಾರನ ಎಳ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೀಗೆ ಇದನ್ನ ಈ ರೀತಿಯಾಗಿ ಟೈಟ್ ಮಾಡಬೇಕು. ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಮತ್ತೆ ಫಸ್ಟ್ ಹಾಕಿರೋ ದಾರಕ್ಕೆ ಮತ್ತೆ ನಾನು ಮತ್ತೊಂದು ಬೀಡ್ಸ್ನ ಹಾಕ್ತಾ ಇದ್ದೀನಿ. ನೋಡಿ, ಹೀಗೆ ಮತ್ತೆ ಈ ದಾರಕ್ಕೆ ಮತ್ತೆ ಸೂಜಿನ ಹಾಕಿ ಅದ್ರ ಒಳಗಡೆಯಿಂದ ಮತ್ತೆ ಬೀಡ್ಸ್ ಹಾಕಿರ್ತೀವಲ್ಲ ಅದ್ರ ಉಲ್ಟಾ ಡೈರೆಕ್ಷನ್ ಇಂದ ಹಾಕಿ ಎಳ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೀಗೆ ಫಸ್ಟ್ ಹಾಕಿರ್ತೀನಲ್ಲ ಅದ್ರ ಒಳಗಡೆಯಿಂದ ಹೀಗೆ ಉಲ್ಟಾ ಹಾಕ್ತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಹೀಗೆ
ಇವಾಗ ನೋಡಿ ಇನ್ನೂ ಒಂದು ಬೀಡ್ಸ್ನ ಅದೇ ರೀತಿಯಾಗಿ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 3 ಬೀಡ್ಸ್ ಹಾಕಿದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ನಂತರ ನಾನು ಇವೆರಡು ದಾರ ಸೇರಿ ಒಂದು ನಾಟ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೀಗೆ ಒಂದು ಶೀಟ್ನ ತಗೊಂಡು ಹೀಗೆ ನಾನು ಸುತ್ಕೋತಾ ಇದ್ದೀನಿ. ಒಂದು 15 ರೌಂಡು ಈ ತರ ಸುತ್ಕೋಬೇಕು. ನಂತರ ನಾನು ಹೀಗೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಂತರ ಇಲ್ಲಿ ಗ್ಯಾಪ್ ಇರತ್ತಲ್ಲ, ಅದ್ರ ಒಳಗಡೆ ಹೀಗೆ ನಿಧಾನಕ್ಕೆ ಈ ಥ್ರೆಡ್ ಅಷ್ಟನ್ನು ಹಾಕಬೇಕು. ನೋಡಿ, ಕಾಟನ್ ಥ್ರೆಡ್ ಆಗಿರೋದ್ರಿಂದ ಇದು ನೀಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ನಂತರ ನಾನು ಅದೇ ಕಲರ್ ಕಾಟನ್ ಥ್ರೆಡ್ದಿಂದ ಇದಕ್ಕೆ ಒಂದು ಹೀಗೊಂದು ನಾಟ್ ಹಾಕ್ತಾ ಇದ್ದೀನಿ. ಹೀಗೆ ಒಂದು 2 ರೌಂಡು ಸುತ್ತಿ ನಾಟ್ ಹಾಕ್ಬೇಕು. ಹೀಗೆ ನೋಡಿ ಫ್ರೆಂಡ್ಸ್, ಕಾಟನ್ ಥ್ರೆಡ್ ಆಗಿರೋದಕ್ಕೆ ನಮಗೆ ನಾಟು ಬೇಗ ಅಂದರೆ ಕರೆಕ್ಟಾಗಿ ಬರುತ್ತೆ. ನಂತರ ಹೀಗೆ ಕುಚ್ಚನ್ನ ಎಲ್ಲ ದಾರನೂ ಒಂದೇ ಅಳತೆಯಲ್ಲಿ ಟ್ರಿಮ್ ಮಾಡ್ಕೊ. ನೋಡಿ ಫ್ರೆಂಡ್ಸ್, ಹೀಗೆ ದಾರ ಹಾಕ್ಕೊಂಡಾಗ ನೋಡಿ ಎರಡೂ ಕಡೆನೂ ನೀವು ಒಂದೊಂದು ಸೂಜಿನ ಹಾಕ್ಕೊಂಬಿಡಿ. ಆವಾಗ ನಿಮಗೆ ಈಸಿಯಾಗಿ ಈ ಬೀಡ್ಸ್ ಒಳಗಡೆ ದಾರನ ಹಾಕೋದಕ್ಕೆ ಆಗತ್ತೆ. ಇಲ್ಲ ಅಂತಂದರೆ ನಿಮಗೆ ಒಂದೊಂದು ಸಲ ಒಂದೊಂದು ಸೂಜಿನ ತೆಗೆದು ಹಾಕಿ ಮಾಡೋದ್ರಿಂದ ಸುಮಾರು ಟೈಮ್ ವೇಸ್ಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನೋಡಿ ಹೀಗೆ ಎರಡೂ ಕಡೆನ ಹಾಕಿರೋದ್ರಿಂದ ನೋಡಿ ಎಷ್ಟು ಈಸಿಯಾಗಿ ಬೇಗ ಆಗ್ಬಿಡತ್ತೆ. ನೋಡಿ ಹೀಗೆ ನೋಡಿ ಫ್ರೆಂಡ್ಸ್, ವಿಡಿಯೋ ನೋಡಿ ನಿಮ್ಮ ಅನಿಸಿಕೆನ ತಿಳಿಸಿ ಕಮೆಂಟ್ ಸೆಕ್ಷನ್ನಲ್ಲಿ. ಮತ್ತು ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಇದರಿಂದ ನಮಗೆ ಮುಂದಿನ ವಿಡಿಯೋನ ಮಾಡೋದಕ್ಕೆ ಇನ್ನೂ ಉತ್ಸಾಹ ಬರುತ್ತೆ. ನೋಡಿ, ಹೀಗೊಂದು ನಾಟ್ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ನಂತರ ಇದನ್ನ ಇದ್ರೊಳಗಡೆ ಹಾಕೋತಾ ಇದ್ದೀನಿ. ಸಿಲ್ಕ್ ಥ್ರೆಡ್ಡಲ್ಲಿ ನೀವು ಕುಚ್ಚನ್ನ ಕಟ್ಟೋದಾದರೆ ಸ್ವಲ್ಪ ಜಾರ್ತಿರತ್ತೆ. ಎಲ್ಲ ಥ್ರೆಡ್ನು ಒಂದೇ ಲೆವೆಲಲ್ಲಿ ನೋಡ್ಕೋತಾ ಹಾಕ್ತಾ ಹೋಗ್ಬೇಕಾಗತ್ತೆ ಫ್ರೆಂಡ್ಸ್. ಈ ಕಾಟನ್ ಥ್ರೆಡ್ ಆದರೆ ಹಾಗಲ್ಲ. ಆದರೆ ನೀವು ಕಾಟನ್ ಥ್ರೆಡ್ ಆದರೆ ದಾರ ಅದು ಕಲರ್ ಬಿಡುತ್ತೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡಿಕೊಂಡು ತಗೋಬೇಕಾಗತ್ತೆ.
ನಂತರ ಹೀಗೊಂದು ನಾಟ್ ಹಾಕಬೇಕು. ಅದಕ್ಕಿಂತ ಮುಂಚೆ ನೀವು ಹೀಗೆ ಕಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ನಾಟ್ ಹಾಕೋದಕ್ಕೆ ಈಸಿ ಆಗುತ್ತೆ. ಈಗ ಒಂದೆರಡು ರೌಂಡು ಹೀಗೆ ಸುತ್ಕೋಬೇಕು ಫ್ರೆಂಡ್ಸ್. ನಂತರ ಸೂಜಿನ ಹೀಗೆ ಹಾಕಿ ಹೀಗೆ ನಾಟ್ ಹಾಕಿ. ಈಗ ನಾಟ್ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಬಿಚ್ಚೋಗಲ್ಲ. ನಂತರ ಇದನ್ನ ಕರೆಕ್ಟಾಗಿ ಎಲ್ಲ ಒಂದೇ ಅಳತೆಯಲ್ಲಿ ಟ್ರಿಮ್ ಮಾಡ್ಕೋಬೇಕು. ಎಲ್ಲ ಕುಚ್ಚು ನೋಡಿಕೊಂಡು ಒಂದೇ ಸೈಜಲ್ಲಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಇದನ್ನು ಟ್ರಿಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕಾಣಿಸುತ್ತೆ. ನೀವು ಇಲ್ಲಿ ಗ್ಯಾಪ್ನೂ ಅಷ್ಟೇ ನೋಡಿ, ಒಂದು ಅರ್ಧ ಇಂಚ್ ಬಿಟ್ಟು ನಾನು ಹಾಕಿದ್ದೀನಿ. ನೋಡಿ, ಎಲ್ಲ ಕುಚ್ಚು ಒಂದೇ ಸೈಜಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಬೀಡ್ಸ್ನ ಹಾಕಿ ಕಾಟನ್ ಥ್ರೆಡ್ನಲ್ಲಿ ಹೇಗೆ ಕುಚ್ಚು ಹಾಕ್ಬೋದು ಅಂತ. ನೀವು ನಿಮ್ಮ ಸೀರೆಗೆ ಇದೇ ರೀತಿ ಕುಚ್ಚನ್ನ ಹಾಕಿ ಖುಷಿ ಪಡಿ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಎಲ್ಲ ಶೇರ್ ಮಾಡಿ. ಹಾಗೂ ABK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.